ನಮಸ್ಕಾರಗಳು ಗೆಳೆಯರೆ. ದಿವ್ಯಾರೂಪ ಚಾನಲಿಂದ ದಿವ್ಯಾನಂದ ಮೂರ್ತಿ ಮಾತಾಡ್ತಾ ಇದ್ದೀನಿ. ಇತ್ತೀಚಿನ ಹಲವಾರು ಕಾರ್ಯಕ್ರಮಗಳಿಂದಾಗಿ ನನ್ನ ಚಾನಲಲ್ಲಿ ಕೆಲವು ವ್ಯಕ್ತಿತ್ವ ವಿಕಾಸದ ವಿಡಿಯೋ ಮಾಡಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಸತತವಾದ ಕಾರ್ಯಕ್ರಮಗಳು ಈಗ ತಾನೇ ಮುಗಿದಿವೆ. ಈಗ ನಮ್ಮೂರಿನ ಒಂದು ದಿವ್ಯವಾದ ಪ್ರಕೃತಿಯ ಪರಿಸರದಲ್ಲಿ ಇದ್ದೇನೆ. ಇನ್ನು ಕೆಲವೇ ದಿನಗಳಲ್ಲಿ ಎಂದಿನಂತೆ ಹಲವು ವಿಚಾರಗಳ ಕುರಿತು ನಮ್ಮ ಮನಸ್ಸಿನ ಭಾವನೆಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವ ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ. ಅದಕ್ಕಿಂತ ಮೊದಲು ಈ ದಿನ ನಾನು ನಮ್ಮ ಸ್ವಂತ ಊರಾದ ಕೊಳ್ಳೇಗಾಲ ತಾಲೂಕು ಹಿಂದೆ ಈಗ ಅನೂರು ತಾಲೂಕಿನ ಅಜ್ಜಿಪುರ ಗ್ರಾಮದ ನಮ್ಮ ಸಹೋದರರ ತೋಟದ ಮನೆಯ ಮೇಲೇ ಇದ್ದೇನೆ. ನನ್ನ ಹಿಂದೆ ನೋಡಿ ಭಾಳ ಸುಂದರವಾದ ಪ್ರಕೃತಿ ಕಾಣ್ತಾ ಇದೆ. ಈ ಒಂದು ಪರಿಸರ ಯಾವತ್ತೂ ನಮಗೆ ಒಳ್ಳೆಯ ವಾತಾವರಣವನ್ನು ಕೊಡುತ್ತೆ. ಶುದ್ಧವಾದ ಹವೆ, ನೋಡೋದಕ್ಕೂ ಕೂಡ ಮನಸ್ಸಿಗೆ ಭಾಳ ಖುಷಿ ಕೊಡೋಂಥ ವಾತಾವರಣವನ್ನು ನೀಡುತ್ತೆ. ಇಂಥ ಪರಿಸರದಲ್ಲಿ ಹೆಚ್ಚು ವೇಳೆ ಕಳೆಯೋದು ಅಂದರೆ ನನಗೆ ಭಾಳ ಇಷ್ಟ. ಇಂಥ ಒಂದು ಪರಿಸರದ ಜೀವನ ಆರೋಗ್ಯಕ್ಕೆ ಭಾಳ ಚೆನ್ನಾಗಿರುತ್ತೆ. ಇಲ್ಲಿ ಮುಂದಿನ ದಿನದಲ್ಲಿ ಒಂದು ಅರ್ಥಪೂರ್ಣವಾದ ಸಾಹಿತ್ಯದ ಕಾರ್ಯಕ್ರಮನ ಮಾಡುವ ಉದ್ದೇಶ ಇದೆ. ಇತ್ತೀಚೆಗೆ ಚಾಮರಾಜನಗರ ಜಿಲ್ಲಾ ಲೇಖಕರ ಸಂಘದವರು ನನ್ನನ್ನು ಅನೂರು ತಾಲೂಕಿನ ಸಂಚಾಲಕರಾಗಿ ಆಯ್ಕೆ ಮಾಡಿದ್ದಾರೆ. ಸಾಹಿತ್ಯದ ಕೆಲಸ ಮಾಡೋಕ್ಕೆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಅದಕ್ಕೆ ನ್ಯಾಯ ಸಲ್ಲಿಸಬೇಕು ಅಂತ ನನ್ನ ಮನದಾಳದಿಂದ ನಿರ್ಧಾರ ಮಾಡಿದ್ದೇನೆ. ಹಾಗೆಯೇ ಇನ್ನು ಉಳಿದ ಮಹತ್ವದ ಕಾಲಘಟ್ಟದಲ್ಲಿ ಅತ್ಯಂತ ಉಪಯುಕ್ತವಾದ ಸಮಾಜಮುಖಿಯಾದ ಕೆಲಸಗಳನ್ನು ಮಾಡುವ ದೃಢ ನಿಲುವು ಹಿಂದೆಂದಿಗಿಂತಲೂ ಕೂಡ ಅತ್ಯಂತ ದೃಢತೆಯನ್ನು ಹೊಂದ್ತಾ ಇದೆ. ಕಾಲ ಜಾರ್ತಾ ಇದೆ. ಹಗಲು ರಾತ್ರಿಗಳು ನಿರಂತರವಾಗಿ ಸಾಗ್ತಾ ಇವೆ. ಕಾಲದ ಅಕ್ಕಿ ಜಾರಿ ಹೋಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ನಾನು ಭಾಳ ದಿನದಿಂದ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಈಗ ಮತ್ತೆ ಅದನ್ನು ಮುಂದುವರಿಸೋಣ ಅಂತ ಹೇಳ್ತಾ ಮುಂದಿನ ಒಂದು ಒಳ್ಳೆಯ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಗೆಳೆಯರೆ. ಅಲ್ಲಿ ತನಕ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋತಾ ಇರಿ. ಈಗಾಗಲೇ ನೀವು ಭಾಳಷ್ಟು ಮೊದಲನೇ ಸುತ್ತಲ್ಲಿ ಸುಮಾರು 70-72 ವಿಡಿಯೋಗಳನ್ನ ಮಾಡಿದ್ದೆ. ಎಲ್ಲಕ್ಕೂ ನೀವು ಅದ್ಭುತವಾಗಿ ಸ್ಪಂದಿಸಿದ್ದೀರಿ. ಮುಂದೆ ಇನ್ನೂ ಒಂದು 5-6 ದಿನಗಳ ನಂತರ ಮತ್ತು ಎರಡನೆಯ ಅವಧಿಗೆ ನಾನು ವಿಡಿಯೋಗಳನ್ನ ಪ್ರಾರಂಭ ಮಾಡುತ್ತೀನಿ. ಅರ್ಥಪೂರ್ಣ ವಿಚಾರಗಳೊಂದಿಗೆ ಮುಂದುವರಿಯೋಣ, ಪರಸ್ಪರ ಭಾವನೆಗಳನ್ನ ಹಂಚ್ಕೊಳ್ಳೋಣ ಅಂತ ಹೇಳ್ತಾ ಈ ದಿನದ ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಗೆಳೆಯರೆ. ಥ್ಯಾಂಕ್ ಯು ವೆರಿ ಮಚ್.